ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಮತ್ತೊಂದು ವಿಡಿಯೋಗೆ. ಇವತ್ತು ಯೇಸು ಸ್ವಾಮಿಗೆ ಮರಣದಂಡನೆ ಶಿಕ್ಷೆಗೆ ಒಳಪಡಿಸಿದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಬೈಬಲ್ನಲ್ಲಿರುವಂಥ ಮತ್ತಾಯನು ಬರೆದಂಥ ಸುವಾರ್ತೆ 27ನೇ ಅಧ್ಯಾಯ 11ನೇ ವಚನದಿಂದ 26ನೇ ವಚನದವರೆಗೂ ನಾವು ಓದ್ಕೊಳ್ಳೋದಾದರೆ ಯೇಸು ಸ್ವಾಮಿಗೆ ಮರಣದಂಡನೆ ಶಿಕ್ಷೆಗೆ ಒಳಪಡಿಸಿದರ ಬಗ್ಗೆ ನಾವಲ್ಲಿ ಓದ್ಕೊಳ್ಳೋದು ಪ್ರಿಯರೇ. ಅದರಲ್ಲಿ 4 ಮುಖ್ಯವಾದಂಥ ಅಂಶಗಳ ಬಗ್ಗೆ ನಾವು ಓದ್ಕೊಳ್ಳೋದಾದರೆ ಪ್ರಿಯರೇ, ಮೊದಲನೇದಾಗಿ ಆ ಒಂದು ದೇಶಾಧಿಪತಿ ಬಂದು ಯೇಸು ಸ್ವಾಮಿಗೆ ಪ್ರಶ್ನೆ ಮಾಡ್ತಾನೆ. ಏನಂದರೆ, ನೀನು ಯಹೂದ್ಯದ ಅರಸನ ಅಂತ ಪ್ರಶ್ನೆ ಮಾಡುವಾಗ ಯೇಸು ಸ್ವಾಮಿ ಉತ್ತರ ಏನಾಗಿತ್ತಂದರೆ, ನೀನು ಅಂದಿದ್ದೆ ಅಂತಂದು, ಅಂದರೆ ನೀನು ಏನು ಹೇಳ್ತೀಯೋ ಅದೇ ಅಂತಂದು ಆತನು ಉತ್ತರ ಕೊಡ್ತಾನೆ. ಇದೇ ಯೇಸು ಸ್ವಾಮಿಯ ಕೊನೆ ಉತ್ತರ ಆಗಿರುತ್ತೆ ಪ್ರಿಯರೇ. ಅದಾದ ನಂತರ ಎಷ್ಟೆಲ್ಲ ಪ್ರಶ್ನೆ ಕೇಳಿದ್ರು ಆ ಯೇಸು ಸ್ವಾಮಿ ಅದಕ್ಕೆ ಉತ್ತರ ಕೊಡೋದಲ್ಲ ಅನ್ನೋದು ಕೂಡ ನಾವು ಆ ವಚನಗಳಲ್ಲಿ ಓದ್ಕೊಳ್ಳುತ್ತೀವಿ. ಹಾಗಾದರೆ ಎರಡನೇದಾಗಿ ಆ ಒಂದು ಯಾಜಕರು ಮತ್ತು ಹಿರಿಯರು ಆತನನ್ನು ಪ್ರಶ್ನೆ ಕೇಳುವಾಗ ಯೇಸು ಸ್ವಾಮಿ ಅಲ್ಲಿ ಉತ್ತರ ಕೊಡಲಿಲ್ಲ ಅಂತ ಕೂಡ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ಕೋಬೋದು ಪ್ರಿಯರೇ. ಮೂರನೇದಾಗಿ ಇದನ್ನೆಲ್ಲ ಗಮನಿಸ್ತಾ ಇದ್ದಂಥ ಪಿಲಾತನು ಬಂದು ಕೇಳ್ತಾನೆ, ಈತನ ವಿರುದ್ಧ ಇಷ್ಟೆಲ್ಲ ನೀವು ಸಾಕ್ಷಿಗಳು ಹೇಳ್ತಾರೆ, ಈತ ನೋಡಿದ್ರೆ ಮೌನವಾಗಿದ್ದಾನೆ ಅಂತಂದು ಹೇಳುವುದನ್ನು, ಮತ್ತು ಯೇಸು ಸ್ವಾಮಿಗೆ ಆತನ ಪ್ರಶ್ನೆ ಕೇಳ್ತಾನೆ, ಇಷ್ಟೆಲ್ಲ ನಿನ್ನ ವಿರುದ್ಧ ಸಾಕ್ಷಿ ಹೇಳ್ತಾರೆ, ಇಷ್ಟೆಲ್ಲ ನಿನ್ನ ವಿರುದ್ಧ ತಪ್ಪಾದಂಥ ವಿಷಯಗಳು ಹೇಳ್ತಾನೆ, ನಿನಗೆ ಕೇಳಿಸ್ತಾ ಇಲ್ವಾ ಅಂತ ಯೇಸು ಸ್ವಾಮಿಗೆ ಪ್ರಶ್ನೆ ಮಾಡೋದನ್ನು, ಪಿಲಾತನು ಬಂದು ಯೇಸು ಸ್ವಾಮಿಗೆ ಪ್ರಶ್ನೆ ಮಾಡೋದನ್ನು ನಾವು ನೋಡ್ಕೋಬೋದು ಪ್ರಿಯರೇ. ಹಾಗಾದರೆ ಇಲ್ಲಿ ಆ ಪಿಲಾತನಿಗೆ ಅರ್ಥ ಆಗಿದ್ದೇನೆಂದರೆ, ಯೇಸು ಸ್ವಾಮಿ ಒಂದು ಒಳ್ಳೆಯ ಬೋಧಕ, ಯೇಸು ಸ್ವಾಮಿಗೆ ಜನರ ಒಂದು ಭಾಳ ಪ್ರೀತಿ ಅನುಭವಿಸಿದ್ದಾನೆ. ಹಾಗಾಗಿ ಇವರೆಲ್ಲ ಈ ಒಂದು ಹೊಟ್ಟೆ ಕಿಚ್ಚು ಪಟ್ಟು ಈತನ ವಿರುದ್ಧವಾದ ದೂರು ದಾಖಲಿಸಿದರೆ ಅಂತ ಆತನಿಗೆ ಅರ್ಥ ಆಗಿ ಇದೆಲ್ಲ ಕೂಡ ಸತ್ಯಭಾಗದಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ಕೋಬೋದು ಪ್ರಿಯರೇ. ಆತನು ಒಂದು 4ನೇ ಅಂಶ ಏನಂತಂದರೆ, ಪಿಲಾತನು ಒಂದು ಆಯ್ಕೆ ಕೊಡ್ತಾನೆ. ಏನಂತಂದರೆ, ನಿಮಗೆ ಬರಬ್ಬನನ್ನು ಬಿಡುಗಡೆ ಮಾಡಬೇಕಾ ಅಥವಾ ಯೇಸು ಸ್ವಾಮಿಯನ್ನು ಬಿಡುಗಡೆ ಮಾಡಬೇಕಾ, ನೀವು ಆಯ್ಕೆ ಮಾಡಿರಿ ಅಂತ ಆತನು ಅವರಿಗೆ ಆಯ್ಕೆ ಕೊಟ್ಟಾಗ ಜನರೆಲ್ಲರೂ ಕೂಡ ನಮಗೆ ಬರಬ್ಬನನ್ನು ಬಿಡುಗಡೆ ಮಾಡಿರಿ, ಯೇಸು ಸ್ವಾಮಿಯನ್ನು ಮರಣದಂಡನೆಗೆ ಒಪ್ಪಿಸಿರಿ ಅಂತಂದು ಜನರೆಲ್ಲರೂ ಹೇಳುವಾಗ ಪಿಲಾತನಿಗೆ ಬೇರೆ ಆಯ್ಕೆ ಇಲ್ಲದೆ ಜನರು ಏನು ಹೇಳ್ತಾರೋ ಅದರ ಅನುಸಾರವಾಗಿ ಯೇಸುವನ್ನು ಮರಣದಂಡನೆ ಶಿಕ್ಷೆಗೆ ಒಳಪಡಿಸೋದನ್ನು ನಾವಿಲ್ಲಿ ಗಮನಿಸ್ಬೋದು ಪ್ರಿಯರೇ, ಈ ಅಧ್ಯಾಯದಲ್ಲಿ ಮತ್ತು ಈ ವಚನದಲ್ಲಿ. ಹಾಗಾದರೆ ಇನ್ನೂ ಬಹಳ ಆತನಿಗೆ ಆದಂಥ ಶಿಕ್ಷೆ, ಆತನಿಗೆ ಆದಂಥ ಅವಮಾನಗಳ ಬಗ್ಗೆ ಮುಂದೆ ಬರುವಂಥ ವಿಡಿಯೋದಲ್ಲಿ ನಾವು ಕಲಿಯೋಣ ಪ್ರಿಯರೇ. ಇಂಥ ಅನೇಕ ಆತ್ಮೀಕವಾದಂಥ ವಿಡಿಯೋಗಳಿಗೋಸ್ಕರ, ಇಂಥ ಅನೇಕ ಆತ್ಮಿಕವಾದಂಥ ಟಾಪಿಕ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನೇಕ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಪ್ರಿಯರೇ. ಮತ್ತು ನಮ್ಮ ವಿಡಿಯೋಗಳ ಬಗ್ಗೆ ನಿಮಗೇನಾದರೂ ಅಭಿಪ್ರಾಯಗಳಿದ್ದರೆ ಅದನ್ನು ಕಮೆಂಟ್ ಮೂಲಕ ನೀವು ತಿಳಿಸ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.